Hello, my dear students. ನಮ್ಮ ವೇದಾಂತ SLC 10 ಚಾನಲ್ಗೆ ವೆಲ್ಕಮ್ ಯು. ಇವತ್ತಿನ ಏನು ನ್ಯೂ ಟಾಪಿಕ್ ಅಂತಂತಂದ್ರೆ ದಟ್ಸ್ ಆಲ್ ಅಬೌಟ್ ಆಸಿಡ್ಸ್, ಬೇಸ್, ಮೆಟಲ್ಸ್ ಇನ್ ಒಂದೇ ಟೇಬಲ್ ಅಲ್ಲಿ. ಓಕೆ, ಸೊ ಇನ್ ಒನ್ ಟೇಬಲ್ ಅಲ್ಲಿ ಇದನ್ನಿಷ್ಟನ್ನು ಇತ್ತು ಅಂತಂದ್ರೆ ನಮಗೆ ಈಸಿಯಾಗಿ ರಿವೈಸ್ ಮಾಡ್ಬೋದಲ್ವಾ. ಅದಕ್ಕೋಸ್ಕರ ಅಂತಾನೆ ವಿತ್ ಸ್ಮಾರ್ಟ್ ರಿವಿಷನ್ ಕೂಡ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ರಿವೈಸ್ 3 ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಲೆಸ್ ದ್ಯಾನ್ 5 minutes ಅಷ್ಟೇ ತಗೊಳ್ಳೋದು ನಿಮಗೆ. Without wasting the time, so let's start. So before that, ನಮ್ಮ ವೇದಾಂತ SLC 10 ಚಾನಲ್ಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರ್ತೀರಾ, ಕಂಟೆಂಟ್ ಇಷ್ಟ ಆಗ್ತಿದ್ರೆ ಲೈಕ್ ಕೂಡ ಮಾಡಿರ್ತೀರಾ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರ್ತೀರಾ. ಬಟ್ ಅದಕ್ಕಿಂತನೂ ವಾಟ್ಸಪ್ಪಲ್ಲಿ ಕೂಡ ಇದೆ. ಓಕೆ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟಲ್ಲೂ ವೇದಾಂತ ವೈಬ್ಸ್ ಅಂತ ಇದೆ. ಯು ಕ್ಯಾನ್ ಗೋ ಅಂಡ್ ಫಾಲೋ ದರ್. ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ. ಓಕೆ, ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಯೂಟ್ಯೂಬಲ್ಲೂ ಕೂಡ ನಿಮಗೆ ಏನಾದರೂ ಕಂಟೆಂಟ್ ಮಿಸ್ ಆಗ್ದಲೇ ಇರೋ ಥರ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿರಲೇಬೇಕು. ಓಕೆ, ನೆಕ್ಸ್ಟ್. ಸೊ ವೈ ಸ್ಟೂಡೆಂಟ್ಸ್ ಫಾರ್ಗೆಟ್ ದಿಸ್ ಚಾಪ್ಟರ್? ಸೊ ತುಂಬ ಜನಕ್ಕೆ ತುಂಬ ಕಷ್ಟ, ಲೈಕ್ ಟೂ ಮೆನಿ ರಿಯಾಕ್ಷನ್ಸ್, ತುಂಬ ರಿಯಾಕ್ಷನ್ಸ್ ಇರುತ್ತೆ. ಎಲ್ಲಿ ಯಾವುದನ್ನ ಬ್ಯಾಲೆನ್ಸ್ ಮಾಡಬೇಕು, ಯಾವ್ದು ಅನ್ಬ್ಯಾಲೆನ್ಸ್ ಇರೋದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ತುಂಬ ಥರದ ಕನ್ಫ್ಯೂಷನ್ಸ್ ಇದೆ. ಆ್ಯಂಡ್ ಟೂ ಮೆನಿ ಪ್ರಾಪರ್ಟೀಸ್, ಒಂದೊಂದಕ್ಕೆ ಒಂದೊಂದು ಥರ ಪ್ರಾಪರ್ಟೀಸ್ ಇರುತ್ತೆ. ಅದಕ್ಕೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಕೂಡ ಆಗುತ್ತೆ. ಆ್ಯಂಡ್ ಸಿಮಿಲರ್ ಕಾನ್ಸೆಪ್ಟ್ಸ್ ಒಂದೇ ಥರ ಇರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಕನ್ಫ್ಯೂಷನ್ ಆ್ಯಂಡ್ ಡಿಫಿಕಲ್ಟ್ ಕಂಪ್ಯಾರಿಸನ್. ಸೊ ಕಂಪ್ಯಾರಿಸನ್ಸ್ ಕೂಡ ಏನಾಗಿರುತ್ತೆ, ಡಿಫಿಕಲ್ಟ್ಸ್ ಥರ ಇರುತ್ತೆ. ಸೊ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನು ಅಂತಂದರೆ, ಸೊ ಲರ್ನ್ ಎವ್ರಿಥಿಂಗ್ ವಿತ್ ಒನ್ ಮಾಸ್ಟರ್ ಟೇಬಲ್. ಸೊ ಯಾವ ಥರ ಟೇಬಲ್ ಅಂತ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಟೇಬಲ್ ಯು ನೀಡ್ ಟು ಕಂಪೇರ್. ಸೊ ಕಂಪ್ಯಾರಿಸನ್ ಟೇಬಲ್ ವಿತ್ ದಿಸ್ ಫಸ್ಟ್ ಆ್ಯಸಿಡ್ನ ತಗೊಂಡ್ವಿ ನಾವು. ದಟ್ ಈಸ್ ವಿಲ್ ಬಿ ಟರ್ನ್ ಟು ದ ಬ್ಲೂ ಟು ರೆಡ್. ಓಕೆ, ಸೊ ಬ್ಲೂ ಟು ರೆಡ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬೇಸ್ನ ತಗೊಂಡ್ವಿ ಅಂತಂದ್ರೆ, ಸೊ ಇಟ್ಸ್ ಆಲ್ ಅಬೌಟ್ ಬೇಸ್ನ ತಗೊಂಡ್ವಿ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ದ ರೆಡ್ ಟು ಬ್ಲೂ ಅಲ್ವಾ. ರೆಡ್ ಟು ಬ್ಲೂಗೆ ಕನ್ವರ್ಟ್ ಆಗುತ್ತೆ. ಮೆಟಲ್ಸ್ ಇದು ಒಂದು ಸ್ವಲ್ಪ ಪ್ರಾಪರ್ಟೀಸ್ನ ಕೊಟ್ಟಿದ್ದಾರೆ. ಓಕೆ, ಪಿ ಎಚ್ ವ್ಯಾಲ್ಯೂಗೆ ತಗೊಂಡ್ವಿ ಅಂತಂದ್ರೆ ನಾವೀಗ ಪಿ ಎಚ್ ವ್ಯಾಲ್ಯೂ ಆಸಿಡಲ್ಲಿ ಏನಾಗಿರುತ್ತೆ, ಶುಡ್ ಬಿ ಲೆಸ್ ದ್ಯಾನ್ 7. ಹಿಯರ್ ಬೇಸಿಗೆ ಗ್ರೇಟರ್ ದ್ಯಾನ್. ಓಕೆನಾ. ಹಿಯರ್ ಎಚ್ ಪ್ಲಸ್ನ ತಗೋತೀವಿ, ಹಿಯರ್ ಓ ಎಚ್ ಮೈನಸ್. ಓಕೆನಾ, ಒಂದೇ ಟೇಬಲ್ ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ಮೆಟಲ್ ಪ್ರಾಪರ್ಟೀಸ್ನ ನೋಡೋದಾದ್ರೆ, ಓಕೆ, ಸೊ ಮೆಟಲ್ನ ಪ್ರಾಪರ್ಟೀಸ್ ಇಟ್ಸ್ ಅ ಮೆಲೆಬಲ್, ಕಂಡಕ್ಟಿವ್ ಕೂಡ ಇರುತ್ತೆ ಆ್ಯಂಡ್ ಗಿವ್ಸ್ ಎಲೆಕ್ಟ್ರಾನ್ಸ್. ಓಕೆನಾ, ಸೊ ಇಟ್ಸ್ ಕ್ಲಿಯರ್, ಈಸಿಯಾಗಿ ನೆನಪಿರುತ್ತೆ ಅಲ್ವಾ. ಬ್ಲೂ ಟು ರೆಡ್, ಓಕೆ, ಬಿ ಆರ್, ಆ್ಯಂಡ್ ರೆಡ್ ಟು ಬ್ಲೂ ಈಸಿಯಾಗಿರುತ್ತೆ. ಬಟ್ ಇದಕ್ಕೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಯು ಶುಡ್ ಗೋ ವಿತ್ here you can go with the that is BRB. Okay, BRB. next acid ಬಂದ್ವಿ ಅಂತಂದ್ರೆ that is acid BR. okay, so ಬ್ರೇಕ್ ಅಂತ ನೆನ್ಪಿಟ್ಕೋಬಹುದು ವಿತ್ ಆಸಿಡ್. ಸೊ ಬ್ರೇಕ್ ಜೊತೆ ಏನಾಗಿರುತ್ತೆ, ಆಸಿಡ್ ಜೊತೆ ಇರುತ್ತೆ. ಸೊ ಫಸ್ಟ್ ಏನಾದ್ರು ಬ್ರೇಕ್ ಆಯಿತು ಅಂತಂದ್ರೆ ಇಟ್ ವಿಲ್ ಬಿ ಗೋ ವಿತ್ ಬೇಸ್. ಓಕೆ, ಆ ಥರ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಆಸಿಡ್ ಮೆಮೊರಿ ಟ್ರಿಕ್ಸ್ನ ಯಾವ ಥರ ಇಟ್ಕೊಳ್ಳೋದು ಅಂತಂದರೆ ದಟ್ ಈಸ್ ಎ ಫಾರ್ ಅಸಿಡಿಕ್. ಓಕೆನಾ, ಎ ಫಾರ್ ಅಸಿಡಿಕ್ ಟೇಸ್ಟ್ನ ತಗೋತೀವಿ. ಓಕೆ, ಸಿ ಏನಾಗಿರುತ್ತೆ ಅಂತಂದರೆ ಚೇಂಜಸ್ ಬ್ಲೂ ಲಿಟ್ಮಸ್ ಟು ರೆಡ್. ನೋಡಿದ್ವಿ ಅಲ್ವಾ. ಸೊ ಬ್ಲೂ ಟು ರೆಡ್, ಬಿ ಆರ್ ಬ್ರೇಕ್. ಐ ಏನಾಗುತ್ತೆ, ಅಯನ್ ಪ್ರಾಡಕ್ಟ್ ಇಷ್ಟಿರುತ್ತೆ, ಎಚ್ ಪ್ಲಸ್ ಇರುತ್ತೆ. ಡಿ ಏನಾಗುತ್ತೆ, ಇಟ್ ವಿಲ್ ಡಿಸಾಲ್ವ್ಸ್ ಮೆನಿ ಮೆಟಲ್ಸ್. ಓಕೆನಾ. ನೆಕ್ಸ್ಟ್ ಸೊ ಬೇಸಿಕ್ ತಗೊಂಡ್ವಿ ಅಂತಂದರೆ ಬಿ ಇಸ್ ಅ ಬಿಟರ್, ಎ ಫಾರ್ ಆಲ್ಕಲೈ ಅಂತ ನೆನ್ಪಿಟ್ಕೋಬೋದು, ಎಸ್ ಫಾರ್ ಸ್ಲಿಪರಿ. ಓಕೆ, ನೆಕ್ಸ್ಟ್ ಇ ಎಂಡ್ಸ್, ದಟ್ಸ್ ಎ ರೆಡ್ ಲಿಟ್ಮಸ್ ಎಫೆಕ್ಟ್ನ ಎಂಡ್ಸ್ ಮಾಡುತ್ತೆ. ಆ್ಯಂಡ್ ಶಾರ್ಟ್ಕಟ್ ಏನಂತ ಇಟ್ಕೋಬೋದು, ದಟ್ ಈಸ್ ಆರ್ ಬಿ. ಓಕೆ, ಆರ್ ಬಿ ಅಂತ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಮೆಟಲ್ದು ಮೆಮೊರಿ ಟ್ರಿಕ್ ಯಾವ ಥರ ಇಟ್ಕೋಬೋದು, ದಟ್ ಈಸ್ ಎಮ್ ಫಾರ್ ಮ್ಯಾಲೇಬಲ್, ಇ ಫಾರ್ ಎಲೆಕ್ಟ್ರೋ ಪಾಸಿಟಿವ್. ಓಕೆ, ಸೊ ಮೆಟಲಲ್ಲೇ ತೊಗೊಳ್ತಾ ಹೋದರೆ ಟಿ ಫಾರ್ ಥರ್ಮಲ್ ಕಂಡಕ್ಟರ್ ಆ್ಯಂಡ್ ಎ ಫಾರ್ ಅಟ್ರಾಕ್ಟಿವ್ ಶೈನ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಲಾಸಸ್ ದ ಎಲೆಕ್ಟ್ರಾನ್ಸ್ನ ಲಾಸ್ ಮಾಡುತ್ತೆ. ಓಕೆ, ಈಸಿಯಾಗಿ ನೆನ್ಪಿಟ್ಕೋಬೋದು. ಆ್ಯಂಡ್ ಸೂಪರ್ ರಿಯಾಕ್ಷನ್ ಟೇಬಲ್ಸ್ನ ನೀವು ನೆನ್ಪಿಟ್ಕೊಂಡು ಸಾಕು. ವಿತ್ ಆಸಿಡ್ ಪ್ಲಸ್ ಮೆಟಲ್ ಏನಾಗುತ್ತೆ, it will give the
ಸಾಲ್ಟ್ H2 ಅಂತ ನೆನ್ಪಿಟ್ಕೋಬೋದು. And your acid plus base, that is salt plus water. Metal plus oxygen, so which will give the metal oxide. Metal plus water na ತಗೊಂಡ್ರೆ it will give the metal hydroxide plus H2. Okay, ಇಷ್ಟು some of the basics ನಾನು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒನ್ ಶಾರ್ಟ್ ಎಕ್ಸಾಮ್ ರಿವಿಷನಿಗೆ ಬೇಕಾಗಿರೋದು ಅಂತಂದರೆ ಅವಾಗಲೇ ಏನು ಹೇಳಿದ್ನಲ್ಲ, ಸೊ ಅದೇ ಥರದ್ದು. ಸೊ ಆಸಿಡ್ ಪ್ಲಸ್ ಪ್ಲಸ್ ದಟ್ಸ್ ಅ ಸಾಲ್ಟ್ ಪ್ಲಸ್ ವಾಟರ್, ಆಸಿಡ್ ಪ್ಲಸ್ ಮೆಟಲ್ ದಟ್ಸ್ ಅ ಸಾಲ್ಟ್ ಪ್ಲಸ್ H2, ಮೆಟಲ್ ಆಕ್ಸಿಜನ್ ದಟ್ಸ್ ಅ ಮೆಟಲ್ ಆಕ್ಸೈಡ್. ಬಟ್ ಇದು ಮೆಟಲ್ ಆಕ್ಸೈಡ್ ಪ್ಲಸ್ ವಾಟರ್ನ ಮಾಡಿದ್ರೆ ನಾವು ಮತ್ತೆ ಏನಾಗುತ್ತೆ, ಇಟ್ ವಿಲ್ ಗಿವ್ಸ್ ದ ಬೇಸ್. ಓಕೆ, ಸೊ ಇದಿಷ್ಟನ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ಈಸಿಯಾಗಿ ಯಾವುದನ್ನ ಯಾವ್ದು ಜೊತೆ ಆಸಿಡ್ ಪ್ಲಸ್ ಬೇಸ್ ಏನೇನಾಗುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಓಕೆನಾ, ಸೊ ಒಂದೇ ಕ್ವಿಕ್ ವಿಡಿಯೋದಲ್ಲಿ ನಿಮಗೆಲ್ಲ ಈಚ್ ಅಂಡ್ ಗೊತ್ತಾಗುತ್ತೆ. ಆ್ಯಂಡ್ ಮೆಮೊರಿ ಕೂಡ ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ದಟ್ ಈಸ್ ಆ್ಯಸಿಡಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಬ್ಲೂ ಟು ರೆಡ್, ಆ್ಯಂಡ್ ಬೇಸಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಏನಾದ್ರು BRB ಅಲ್ವಾ, ಸೊ ರೆಡಿ ಟು ಬ್ಲೂ. ಓಕೆನಾ, ಸೊ ಇಟ್ಸ್ ಕ್ಲಿಯರ್. ಇದಿಷ್ಟು ನಾವು ಕಂಪ್ಲೀಟಾಗಿ ಫಸ್ಟಿಂದ ಎಂಟು ತನಕ ನೋಡಿದ್ರೆ ವಿಲ್ ಗೆಟ್ ಈಚ್ ಅಂಡ್ ಕ್ಲಿಯರ್ ಐಡಿಯಾ. ಆ್ಯಂಡ್ ಇದನ್ನು ನಾವು ಒಂದೇ ಒಂದು ಶೀಟಲ್ಲಿ ನೀವು ಬರ್ಕೋಬೇಕು ಅಂತಂದರೆ ಅದ್ರದ್ದು ಕೂಡ ಶಾರ್ಟ್ಸ್ ಇದೆ, ಸೊ ಯು ಕ್ಯಾನ್ ವಾಚ್ ದಟ್ ಒನ್. ಆ್ಯಂಡ್ ಈಸಿಯಾಗಿ ನಿಮಗೆ ನೆನಪಾಗುತ್ತೆ ಯಾವ ಥರ ಅಂತ. ಸೊ ಒಂದೇ ಟೇಬಲಲ್ಲಿ ಇಷ್ಟನ್ನು ಕೂಡ ಮೆಮೊರೈಸ್ ಮಾಡೋದು ತುಂಬ ಈಸಿ ಇರುತ್ತೆ. ಸೊ ಇದೇ ಥರ ಕಂಟೆಂಟ್ಗಾಗಿ ನೆಕ್ಸ್ಟ್ ಫಾಲೋ ಮಾಡ್ತಾ ಇರಿ ನಮ್ಮ ವೇದಾಂತ SSLC 10th ಚಾನಲ್. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.